ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮತ್ತು ಒಬ್ಬ ಸಾಧಕಿಯ ಕತೆಗೆ ಕೂಡ ಸ್ವಾಗತ. ಎಂಥ ಸಾಧಕಿ ಅಂತ ಹೇಳಿದರೆ ಅದ್ಭುತ ಗೆಳೆಯರೇ. ಈ ಕತೆ ಕೇಳ್ತಾ ಇದ್ದರೆ ನಿಮಗೆ ಎಲ್ಲ ಕಳೆದು ಹೋದ ಮೇಲೂ ಕೂಡ ಬದುಕು ಹೇಗೆ ಕಟ್ಟಬೇಕು ಅನ್ನೋದು ಕೂಡ ಈ ಕಥೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಅಂಥವದ್ದೊಂದು ಕತೆ ತೊಗೊಂಡು ಬಂದು ನಾನು ಕೊಪ್ಪಳ ನಗರದ ಭಾಗ್ಯನಗರದಲ್ಲಿ ನಿಂತ್ಕೊಂಡಿದ್ದೀನಿ. ಅವ್ರ ಹೆಸರು ಶಾರದಮ್ಮ ದೇವೇಂದ್ರಪ್ಪ ಬಡಿಗೇರ್ ಅಂತ ಹೇಳಿ. ಆಲ್ರೆಡಿ ಹೆಸರು ಕೇಳಿರ್ತೀರಿ, ಬೇಕಾದಷ್ಟು ಮಾಧ್ಯಮಗಳಲ್ಲಿ ಕೂಡ ನೋಡಿರ್ತೀರಿ. ಇದು ಕಲಾ ಮಾಧ್ಯಮದ ಕೂಡ ಒಂದು ಸಂಚಲನ ಸೃಷ್ಟಿಸಿದ ವಿಡಿಯೋ ಕೂಡ ಆಗಿತ್ತು. ಮತ್ತೆ ಆ ಕತೆಗೆ ತಮಗೆ ಬದುಕಿನ ಬುತ್ತಿಗೆ ಸ್ವಾಗತ. ಇವ್ರ ಕತೆ ಭಾಳ ಅದ್ಭುತವಾಗಿದೆ. ಭಾಳ ಚೆನ್ನಾಗಿ ಜೀವನ ನಡೀತಾ ಇತ್ತು. ಬಾಲ್ಯ ಚೆನ್ನಾಗಿತ್ತು, ತವರು ಮನೆ ಚೆನ್ನಾಗಿತ್ತು, ಮದುವೆ ಮಾಡಿಕೊಟ್ರು, ಮದುವೆ ಮಾಡ್ಕೊಂಡು ಬಂದಾಗಿನ ಜೀವನ ಕೂಡ ಚೆನ್ನಾಗಿತ್ತು. ಒಂದು ದಿವಸ ಗಂಡನ ಕಳ್ಕೊಂಡು ಇನ್ನೇನು ಬದುಕು ಮುಗಿದೇ ಹೋಯಿತು ಅನ್ನೋವಾಗ ಮುಂದೆ ಏನು ಮಾಡಿದರು? ಇವತ್ತವರು 150 ಲಾರಿಯ ಮಾಲಕಿ. ಅದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ತಿಳಿಸ್ತೀನಿ. ಬನ್ನಿ, ಈ ಕತೆಗೆ ಸ್ವಾಗತ ನಿಮಗೆ. ನೀವು ಆಟ ಗೀಟ ಎಲ್ಲ ನಾವು ರೆಡಿ ಮಾಡಿದ್ವಿ ಸರ್. ಹೌದಾ? ಹ್ಞೂ ಸರ್. ಈ ಕೆಲಸ ಆಮೇಲೆ ಅಲ್ಲಿ ಬೋರ್ಡ್ ಹಾಕೋದು, ಆಮೇಲೆ ಮುಂದೆ ಇವೆಲ್ಲ ಅಲ್ಲಿಗೆ ಹೋಗಿರ್ತಾವೆ ಸರ್. ಇದೆಲ್ಲ ಮಾಡೋದು ಆಮೇಲೆ ಐತಲ್ರಿ ಅವೆಲ್ಲ ಬೋರ್ಡ್ ಹೋಗಿರ್ತಾವೆ ಸರ್. ಬೋರ್ಡ್ ಹಾಕೋದು. ಹಾಂ 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 ಸರ್, ಅದೆಲ್ಲ ಬೋರ್ಡ್ ಹಾಕೋದು, ಓಕೆ ಓಕೆ. ಎಲ್ಲ ರೆಡಿಂಗ್ ಮಾಡಿಸೋದು ಸರ್. ಎಷ್ಟು ವರ್ಷದಿಂದ ಮಾಡಿದ್ರಿ ಇದು? ಒಂದು 2009 ಚಾಲು ಮಾಡಿ ಸರ್ ನಾನು. ಓ, ಈ ಗಾಡಿ ನೆನಪಿದೆಯಾ ನಿಮ್ಗೆ? ಯಾವಾಗ ಮಾಡಿದ್ರು ಅಂತ? ಹ್ಞೂ ಸರ್, ವಾ ವಾ ವಾ, ಇದೆಲ್ಲ ಮಾಡಿ ನಿಮಗೆ? ಹಾಂ, ಸರ್. KA 27B0515. ಎಲ್ಲಿದೆ ಗಾಡಿ? ಇದು ಕೊಪ್ಪಳದ ಸರ್. ಇದು ಕೊಪ್ಪಳದ? ಹೌದು ಸರ್, ಹಾಂ, ಕೊಪ್ಪಳದ ಸರ್. ಓ, ಹಿಂಗೆ ಗಾಡಿ ನಿಂತಾಗ ನಿಮ್ಗೆ ನೆನಪಾಗ್ಬಿಡ್ತಲ್ಲ? ನೆನಪಾಗುತ್ತೆ ಸರ್, ನಾ ಕೆಲಸ ಮಾಡಿದ್ದಲ್ಲ ಅದು ಅಂತ ಹೇಳೋದು. ಹ್ಞೂ ಸರ್. ಹಾಗೆ ಅಲ್ಲೊಂದಿದೆ ಸರ್, ಅಲ್ಲಿದೆ. ಓ, ಇನ್ನೂ ಅಲ್ಲೊಂದು ವಾಗಿನ ಅಂದ್ರೆ ವಾಗಿನ ಚಲವಾಗಿದಿಲ್ಲ ಸರ್, ವಾಗಿನಿಗೆ ಬಿಟ್ಟರೆ ಅದನ್ನ. ಹೌದಾ? ಇದ್ದದ್ದು ವಾಗಿನ ಬರ್ತೈತಲ್ಲ ಸರ್, ಹಾಂ, ಆ ವಾಗಿನ ಚಾಲು ಮಾಡ್ರಿ ಸರ್. ಓಕೆ. ಹಾಂ, ಖುಷಿ ಅನಿಸುತ್ತೆ ರೋಡ್ ಮೇಗೆಲ್ಲ ಎಲ್ಲ ಗಾಡಿ ಹೊಡಿದ ನಾ ಕೆಲಸ ಮಾಡಿದ್ದಲ್ಲ ಅಂತ ಖುಷಿ ಅನಿಸುತ್ತೆ ಸರ್. ಓಕೆ. ಅದ್ಭುತ. ಹಲಿಗೆ ಹಾಕಿರ್ತೀವಿ, ಆಮೇಲೆ ಸೈಡ್ ಎಲ್ಲ ಹಲಿಗೆ ಹೋದ್ರೆ ಹಾಕಿರ್ತೀನಿ ಸರ್. ಪ್ಲಾಟ್ಫಾರ್ಮ್ ಹಾಕಿವಿ ಇದನ್ನ. ಆಮೇಲೆ ಮೇಲೆ ಮಳೆ ಬಂತಂದ್ರೆ ಸೋರ್ ಬರ್ತದೆ, ಡಾಂಬರ್ ಸೀಟ್ ಹಾಕಿ ತೆಗೆದು ಹೊಡೆದಿದ್ವಿ ಸರ್ ಅದನ್ನು. ಹ್ಞೂ ಸರ್. ಓಕೆ. ಎಷ್ಟೋ ವರ್ಷ ಆಗಿದೆ ಮಾಡಿ, ಇನ್ನೂ ನೆನಪಿದೆ? ಇನ್ನೂ ನೆನಪಿದೆ ಸರ್ ಅದು. ಸೂಪರ್. ಓಕೆ, ಹತ್ರಿ. ಇವೆಲ್ಲ ರೀ ಬೆಂಡಾಗಿರ್ತಾವೆ ಸರ್. ಇವನ್ನೆಲ್ಲ ಹಿಂದಕ್ಕೆ ಮುಂದೆ ರಾಡಾಕಿ ಜಗ್ಗಿ ರೆಡಿಂಗ್ ಮಾಡಿಸ್ಬೇಕು. ಆಮೇಲೆ ಇವೆಲ್ಲ ಹಲಿಗೆ ಇವೆಲ್ಲ ಮುರಿದಿರ್ತಾವೆ ಸರ್. ಇವೆಲ್ಲ ಬೀಮ್, ಇವೆಲ್ಲ ಕಟ್ಟಿಗೆ ಬೀಮ್ ಹಾಕ್ಸ್ಬೇಕು. ಇದು ಡೋರಿಗೂ ಹೋಗಿರ್ತೈತೆ ಸರ್. ಇದು ಡೋರ್ ಹಾಕ್ಬೇಕು, ಹೊಸ ಕಟ್ಟಿಗೆ ಇದು. ಆಮೇಲೆ ಇವನ್ನೆಲ್ಲ ಬೋಟಿಗಿಟ್ಟು ಹೋಗಿರ್ತಾವೆ. ಬೋಟೆಲ್ಲ ಇವನ್ನೆಲ್ಲ ಬೋಟ್ ಹಾಕ್ಬೇಕು ಸರ್. ಎಷ್ಟು ವರ್ಷದಿಂದ ಮಾಡಿದ್ದೀವಿ ಇದು? ಅವಾಗ್ಲಿಂದನೇ ಸ್ಟಾರ್ಟ್ ಇದೆ ಸರ್. 2009 ಸ್ಟಾರ್ಟ್ ಇದೆ ಸರ್. ಆಮೇಲೆ ಇವೆಲ್ಲ ಹೋದ್ವು ಅಂದ್ರೆ ಇವೆಲ್ಲ ಹಾಕ್ಸ್ಬೇಕು. ಓ, ಇವೆಲ್ಲ ನೀವೇ ಹಾಕ್ಸಿದ್ದ? ಹೌದು ಸರ್, ಹೌದು, ನಾವೇ ಹಾಕಿ. ಮರ? ಹ್ಞೂ ಸರ್. ನಿಮ್ಗೆ ನಂಬರ್ ಗಿಂಬರ್ ನೆನಪದವ? ಏನು ನೋಡಿದ ತಕ್ಷಣ ಗೊತ್ತಾ? ನೋಡಿದ ನಂಬರ್ ನೆನಪಿದೆ ಸರ್. ಗಾಡಿ ನಂಬರ್ ಗೊತ್ತಿದೆ ಸರ್ ನಮಗೆ. ಹೌದಾ? ಓನರ್ ಕೂಡ ಗೊತ್ತಿರ್ತಾರೆ ಸರ್. ರೆಗ್ಯುಲರ್ ಆಗಿ ಲಾರಿ ಇಲ್ಲಿವಲ್ಲ ಸರ್, ಅದು ಕೊಪ್ಪಳದು ಅಲ್ಲ, ಹಂಗಾಗಿ ಎಲ್ಲ ಗೊತ್ತಿದೆ ಸರ್, ಎಲ್ಲರಿಗೂ ಗೊತ್ತಿದೆ. ಒಂದ್ಸಲ ಕೆಲ್ಸಕ್ಕೆ ಬಂದು ಮಾಡ್ಕೊಂಡು ಹೋದ್ರೆ ಸಾಕು ಸರ್, ಎಲ್ಲ ನೆನಪಿರ್ತಾವೆ. ದುಡಿಮೆ ಮಾಡ್ಕೊಂಡು ಊಟ ಮಾಡಿದ್ದಲ್ಲ ಸರ್ ಅದು. ಅದು ಹೆಂಗೆ ನೆನಪು ಆರ್ಲಿಕ್ಕೆ ಸಾಧ್ಯ ಹೇಳ್ತದೆ ಸರ್? ನಮ್ಮ ಜೀವನ ರೂಪಿಸ್ಕೊಟ್ಟಿದ್ದು. ಹಂಗಾಗಿ ಇವೆಲ್ಲ ನಾವು ಮಾಡಿದ ಕೆಲಸ ಎಲ್ಲ ಸಿಗ್ತಾವಲ್ಲ, ಎಲ್ಲ ಗೊತ್ತಾಕ್ಕವೆ ಸರ್ ನನಗೆ. ಇವೆಲ್ಲ ನೋಡ್ರಿ, ಇಲ್ಲ ಬೆಂಡ್ ಆದರೆ ಇವು ಬೆಂಡ್ ತೆಗಿಬೇಕು ಸರ್. ಇವನ್ನೆಲ್ಲ ಗನ್ನಿಲ್ಲೇ ಇವನ್ನೆಲ್ಲ. ಹ್ಞೂ ಸರ್, ಇವೆಲ್ಲ ರೆಡಿಂಗ್ ಮಾಡಿಸ್ಬೇಕು ಇವನ್ನೆಲ್ಲ. ಇವೆಲ್ಲ ಅಲ್ಲಿಗೆ ಹೋಗಿರ್ತಾವೆ ಸರ್. ಇವೆಲ್ಲ ಬೋಟಿಗೆ ಇಟ್ಟು ಹೋಗಿರ್ತಾವೆ. ಇವೆಲ್ಲ ಬೋಟಿಗೆ ಇಟ್ಟು ಇವರೆಲ್ಲ ಹಾಕಿವಿ ಸರ್. ಇವೆಲ್ಲ ಕೊಂಡೆ ಗಿಂಡೆ ಹಾಕಿದ್ವಿ ಇವೆಲ್ಲ. ಹೌದಾ?
ಇವೆಲ್ಲ ಅಲ್ಲಿಗೆ ಹಾಕಿವಿ ಇದ್ರ ಮೇಲೆ ರೇಟ್ ಮಾಡ್ತೀರಿ ನೀವು? ಮಾಡ್ತೀವಿ ಸರ್. ಎಷ್ಟು ಕೆಲಸ ಇರುತ್ತೆ ಅಷ್ಟು ಕೆಲಸ ನೋಡಿ ರೇಟ್ ಮಾಡಿರ್ತೀವಿ ಸರ್. ಹ್ಞೂ ಸರ್. ಓಕೆ. ಇವೆಲ್ಲ ಅವ್ರು ನಮ್ಮ ಅಣ್ಣವ್ರು ಸರ್ ಅವರು. ಹೌದಾ? ಹ್ಞೂ ರೀ ಅವರು ಅಣ್ಣ ರೀ ಸರ್, ಅಣ್ಣ ಆಗ್ಬೇಕು ಅವರು. ಇದು ನಮಸ್ತೆ. ಬದುಕಿನ ಬುತ್ತಿ ಮಾಧ್ಯಮದವರು ಅವರು, ಬೆಂಗಳೂರಿಂದ ಬಂದ ನೋಡಿರಿ. ಹಾಂ ಹಾಂ. ಮತ್ತು ಹೇಳ್ರಲ್ಲ ನಿಮ್ಮ ತಂಗಿಯವ್ರ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳಿದ್ರಿ ಅವ್ರು? ಏನು ವೆಲ್ಡಿಂಗ್ ಆಯಿತು, ಲಾರಿ ಚಸಿ ಇವೆಲ್ಲ ಅಗದಿ ನಮ್ಮನ್ನು ಮೀರಿಸ್ತಾರೆ ನೋಡ್ರಿ ಅವರು. ಮೀರಿಸ್ತಾರೆ ಗಂಡು ಮಕ್ಕಳನ್ನ ಮೀರ್ಸ್ಯಾರ. ಇವೆಲ್ಲ ಕೆಲಸ ನೀವು ಇದನ್ನ ಮಾಡ್ತೀರಿ? ನಾವು ಕಾರ್ಪೆಂಟ್ರು, ಹೈಸ್ಕೂಲ್ ಡ್ರಾಯಿಂಗ್ ಟೀಚರ್ ನಾವು. ಹೈಸ್ಕೂಲ್ ಡ್ರಾಯಿಂಗ್ ಟೀಚರ್. ಹೌದು ಸರ್, ನಮ್ಮ ಅಣ್ಣವ್ರು. ನಮ್ಮ ಶಿಷ್ಯ ಹಾಸ್ಟೆಲ್ನಾಗ ಇರ್ತಾನೆ, ನಿಮ್ಮ ದವಾಖಾನೆ ಕರ್ಕೊಂಡು ಹೊಂಟಿದ್ದೆ. ಇವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಜೀವನದ ಬಗ್ಗೆ ಎಲ್ಲ ಗೊತ್ತಿದೆ ನಿಮಗೆ? ಇವ್ರ ಮನೆಯವ್ರ ಕೈಯಾಗ ನಾವು ಕೆಲಸ ಕಲ್ತಿದ್ರಿ ಫಸ್ಟ್ ಇಲ್ಲಿ ಬಂದಾಗ. ಒಳ್ಳೆ ವರ್ಕರ್ ಅವರು. ಮತ್ತು ಅವರು ತೀರ್ಕೊಂಡಿಂದ ಧೈರ್ಯದಿಂದ ಅವರ ಮಾಡಕ್ಕೆ ಕುಂತಾರ ಏನ್ರಿ. ಒಟ್ಟು ಏನಾರ ಒಂದು ಜೀವನದೊಳಗೆ ಹೆಣ್ಮಕ್ಳು ಯಾಕೆ ಹಿಂದೆ ಉಳಿಬೇಕು, ಸಾಧನೆ ಮಾಡ್ಬೇಕಂತ ಒಟ್ಟು ಅವ್ರದ್ದೊಂದು ಅಭಿಪ್ರಾಯ. ನಮ್ಮ ಶಾರದಮ್ಮರು ಮಾಡ್ಯಾರ, ಇನ್ನೂ ಮಾಡ್ತಾರೆ. ಹೌದು. ಎಲ್ಲ ತಮ್ಮ ಅಣ್ಣ ತಮ್ಮದು ತಮ್ಮ ಮಾಧ್ಯಮದವ್ರದ್ದು ಆಶೀರ್ವಾದ ನಮಗೆ. ಹಂಗನ್ಬೇಡ, ಗುರುಗಳ ಆಶೀರ್ವಾದ. ತಡ್ರಿ, ಲಾರಿ ಡ್ರೈವರ್ ಬಂದು ತಡ್ರಿ. ಸುಮಾರು ವರ್ಷದಿಂದ ಅವ್ರ ಗಾಡಿ ಕೆಲಸ ಮಾಡೀನಿ ಸರ್ ನಾನು. ಇಲ್ಲದ ನೋಡ್ರಿ. ಹೌದು, ಅಲ್ಲಿದಾರಲ್ರಿ ಅವ್ರಿ. ಬರ್ರಿ ಬರ್ರಿ ಡ್ರೈವರ್ ಸಾಹೇಬ್ರೆ, ಬರ್ರಿ ಬರ್ರಿ. ಇವರು ಬದುಕಿನ ಬುತ್ತಿ ಚಾನಲ್ ನಮ್ಮ ಸಂದರ್ಶನಕ್ಕೆ ಬಂದಾರ. ನಾವು ಇದು ಮೈ ಕರೀಲಿ ಹಾಕ್ತೀನಿ. ಹಾಂ, 2 ಮಾತು ಮಾತಾಡ್ರಿ. ನಿಮ್ಮ ತಂಗಿಯರ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆ ರೀ. ಬಾಡಿ ಕ್ಯಾಬಿನ್ ಕಟ್ತಿದ್ರಿ, ಲಾರಿ ಇದು ಮಾಡ್ಯಾರ ವರ್ಕ್ ಆ ಟೈಮ್ನಾಗ. ಈ ಹೆಣ್ಮಗಳು ಏನು ಮಾಡ್ತಾಳಪ್ಪ ಅಂತ ಅನ್ಸಿತ್ತ ನಿಮ್ಗೆ? ಅನಿಸ್ತೈತ್ರಿ, ಎಲ್ಲರಿಗೂ ಅನಿಸ್ತೈತಿ ಹೆಣ್ಮಕ್ಳು. ಆದ್ರೆ ಇವ್ರು ಮುಂದುವರೆದ್ರಿ ಅಷ್ಟ. ಬೀಳಿಲ್ಲ. ಏನು ಕೆಲಸ ಹೇಳಿದ್ರೆ ಮಾಡ್ತಾರೆ. ಹೌದು. ವೆಲ್ಡಿಂಗ್, ಬಾಡಿ ಕ್ಯಾಬಿನ್ ಅಂದ್ರೆ ಗಂಡ್ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳು ಮಾಡ್ತಾರೆ. ಮತ್ತೇನು ಹೇಳ್ಬೇಕು? ಅಲ್ಲ, ಬೇಕಾದಷ್ಟು ಮೆಕ್ಯಾನಿಕ್ ನೀವು ನೋಡಿರ್ತೀರಿ. ಇವರು ಹೆಂಗ ಅಂತ? ಇವ್ರು ಒಳ್ಳೆಯವ್ರ. ಇವತ್ತಿಗೆ ಅಣ್ಣ ತಂಗಿ ಬಾಂಧವ್ಯ ಇದೆ. ಐತಿ ಅಂತಾನೆ ಮತ್ತೆ ಬಂದು ಮಾತಾಡಕತ್ತೀವಲ್ರಿ. ಅದ್ಭುತ ಅದ್ಭುತ ಅದ್ಭುತ. ಧೂಳು ಸಂಬಂಧ ಹಾಕೊಂಡಿನಿ. ಏನು ಮಜಾ ಕಂಡು ಹಿಡಿದ್ರಿ ಹೇಳ? ಧೂಳಿಗೆ ಏನ್ರಿ ಇದು? ನೋಡ್ರಿ. ಚಲೋ ಐತಿ ಅದು. ಹಿಂಗೆ ಹಾಕೊಂಬಿಟ್ರಿ ಧೂಳು ಮಸ್ತ್. ಎಷ್ಟು ಇದಕ್ಕೆ? 400 ರೂಪಾಯಿ. 400 ರೂಪಾಯಿ. ಚಂದ ಐತಿ, ಚಂದ ಐತಿ. ಬೆಳಿಗ್ಗೆ ನಿಮ್ಮ ದಿನಚರಿ ಹೇಗೆ ಶುರು ಆಗುತ್ತೆ ಶಾರದಮ್ಮನವ್ರೆ? ಬೆಳಗ್ಗೆ ಬೇಗ ಹೇಳ್ತೀವಿ ಸರ. ಮಗನಿಗೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾನೆ ಮಗ ರೀ. ಅವ್ರು ಕಾರ್ಪೆಂಟರ್ ವರ್ಕ್ ಮಾಡ್ತಾನೆ ಸರ್, ಪ್ಲೇಡ್ ವರ್ಕ್ ಮಾಡ್ತಾನೆ. ಈ ತರ ಪ್ಲೇಡ್ ವರ್ಕ್ ಮಾಡ್ತಾನೆ ಸರ್. ಹ್ಞೂ, ಸೀಲಿಂಗ್, ಸೋಫಾ ಸೆಟ್ ಅವನ್ನೆಲ್ಲ ಮಾಡ್ತಾನೆ ಸರ್. ಈಗ ITI ಮುಗಿಸಿ ನಾಗರಾಜ್ ಅಂತ ಹೇಳ ಸರ. ಮುಗಿಸಿ ನಾವು ಸ್ವಲ್ಪ ಟಿಫನ್ ಮಾಡಿ ಹತ್ರ ಕಳಿಸಿ ಮತ್ತೆ ನಮ್ದು ದಿನಚರಿ ಏನು ಊಟ ಗಿಟ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕಂದ್ರೆ 11-11:30 ಆಗಿ ಸರ್ ನಮಗೆ. ಇದು ಮನಿ ಸ್ವಂತ? ಇದು ಮನೆ ಸ್ವಂತ ಸರ್ ನಮ್ದು. ಅವ್ರು ನಮ್ಮ ಯಜಮಾನ್ರಿದ್ದಲ್ಲೇ ಹಾಕಿಸ್ಕೊಂಡಿದ್ದೆ ಸರ್. 2009 ಇದಾದ್ರು ಅವರು. 2009. ಹ್ಞೂ ಸರ್. ಹಂಗಾಗಿ ಅವಾಗಲಿದ್ದ ನಾವು ಮಕ್ಕಳು ಸಣ್ಣ ಇದ್ದು ಮತ್ತು ಏನೋ ಮುಂದಿನ ವೃತ್ತಿ ಗೊತ್ತಿದ್ದಿದ್ದಿಲ್ಲ ಸರ್ ನಮಗೆ. ಇಲ್ಲ ಯಾರ್ದಾರ ಮನೆಗೆ ಭಾಂಡೆ ತೊಳೆಯೋಕೆ ಹೋಗ್ಬೇಕು, ಇಲ್ಲ ಕಸ ಅನ್ನೋಕೆ ಹೋಗ್ಬೇಕು. ನಮಗೆ ಅದು ಹಿಡಿಸ್ಲಿಲ್ಲ. ಏನೋ ಒಂದು ಮನಸ್ಸಿಗೆ ಅಂದ್ಕೊಂಡ್ವಿ. ನಮ್ಮ ಅಪ್ಪ ಅವರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾರೆ, ನನ್ನ ತಂದೆಯವರು. ಮತ್ತು ಮರುದಿನ ನಮ್ಮ ಯಜಮಾನ್ರನ್ನ ಅದನ್ನೇ ಮಾಡ್ತಿದ್ರಲ್ಲ, ಸ್ವಲ್ಪ ಅದು ಗಮನದಲ್ಲಿತ್ತು ಸರ್ ನನಗೆ. ಇದನ್ನು ಕೆಲಸ ಮಾಡ್ಬೇಕು ನಾನು, ನೋಡೋಣ. ಯಜಮಾನ್ರು ತೀರಿ ಹೋಗ್ಬಿಟ್ರು. ನಾವು 18-20 ವರ್ಷ ನಾನು ಹೊರಗೆ ಹೋದವಳಲ್ಲ ಸರ್. ನಾನು ಮಕ್ಕಳು ಕಟ್ಕೊಂಡು, ಸಣ್ಣ ಮಕ್ಕಳೆಲ್ಲ. ಅವಳ ಮಗಳು ದೊಡ್ಡವಳು ಸರ್, ಅಲ್ಲಿದಲ್ಲ. ಅವಳು 2 ಮಕ್ಕಳು ಸರ್. ಅವಳು ಅದು ಮೊಮ್ಮಕ್ಕಳು ಸರ್ ಅವರಿಬ್ಬರು. ಮಗಳು ವಿಜಯಲಕ್ಷ್ಮಿ ಅಂತ ಅಂದು ಆಕಿನ PUC 2nd ಇಯರ್ ಮಟ್ಟ ಓದಿಸಿದೆ. ವರ ಚೆನ್ನಾಗಿ ಬಂತು, ಅವನಿಗೆ ಕೊಟ್ಟು ಮದುವೆ ಮಾಡಿದೆ. ಮಗನ 2nd ಇಯರ್ ಮಟ್ಟ ಓದಿಸಿದೆ. ITI ಮುಗಿಸಿನ ಸರ್ ಆತ. ITI ಮುಗಿಸಿ ಮುಂದಕ್ಕೆ ಹೋಗ್ತೀನಿ ಅಂದ್ರೆ ನಮ್ಗೆ ಅಷ್ಟು ಇದ್ದಿದ್ದಿಲ್ಲ. ಇಲ್ಲಮ್ಮ ನಾನು ಕಾರ್ಪೆಂಟ್ರ್ ಕೆಲಸ ಮಾಡ್ತೀನಿ ಅಂದ್ರೆ ಬ್ಲಡ್ ವರ್ಕ್ ಮಾಡ್ತಾನೆ ರೀ ಸರ್. ಈಗ ನಮ್ಮ ಕೆಲಸ ಮಾಡೋಂಗಿಲ್ಲ, ಬ್ಲಡ್ ವರ್ಕ್ ಮಾಡ್ತಾನೆ. ಅವರೇ ಬೇರೆ, ನೀವೇ ಬೇರೆ? ಹ್ಞೂ ಸರ್. ಹಾಗಾಗಿ ನಮ್ಮ ಹೆಸ್ರುಗಳು ಕೈಯಾಗಿದ್ರಲ್ಲ ಅದನ್ನ ಮಾಡ್ಕೊಂಡು ನೋಡೋಣ. ಯಜಮಾನ್ರು ಸತ್ಮೆ ಭಾಳ ತುಂಬ ಕಷ್ಟ ಸರ್ ಜೀವನ ಹಿಡ್ಸೋಕೆ. ಹಾಗಾಗಿ ನೋಡೋಣ, ನಾವು ಮಾಡಬಾರ್ದು ಯಾಕೆ ಇದನ್ನು
ಅಂತ ನಾ ಮಾಡಿದ್ದೀನಿ ಸರ್ ಅದನ್ನು. ಹಾಗಾಗಿ ಮುಂದೆ ಮಾಡ್ತಾ ಮಾಡ್ತಾ ಭಾಳ ಕಷ್ಟ ಆಯ್ತು ಸರ್ ನನಗೆ. ಅದು ಏನು ಗೊತ್ತಿಲ್ಲ, ಪ್ರಪಂಚ ಗೊತ್ತಿಲ್ಲ, ಜನರು ಹೇಗಂತ ಗೊತ್ತಿಲ್ಲ, ಅದು ಉದ್ಯೋಗ ಏನಂತ ಗೊತ್ತಿಲ್ಲ. ಹೋಗಿ ನಿಂತ್ಕೊಂಡೆ ಎಲ್ಲಿ ಬರಭೂಮಿ ಬೆನ್ಲಿ ನಿಂತಂಗೆ ಆಯ್ತು ಸರ್ ನನಗದು. ನನ್ನಿಂದ ನಮ್ಮ ಮೈದ್ನವ್ರು ಇದ್ರು ದ್ಯಾಮಣ್ಣ ಬಡಿಗರ್ ಅಂತಂದು, ಇವರು ತಮ್ಮವರು ಸಣ್ಣವರು ಸರ್, ಅದನ್ನೇ ಇದೇ ಕೆಲಸನೇ ಮಾಡ್ತಾರೆ ಸರ್ ಅವರು. ಇಲ್ಲ ವೈನಿ ನಾನು ಮಾಡ್ತೀನಿ, ನೀವು ನಿಂತ್ಕೊಳ್ಳಿ, ನಮಗೆ ಧೈರ್ಯ ಇಲ್ಲ, ದೊಡ್ಡ ವ್ಯವಹಾರ ಆಗ್ತೈತಿ, ನನಗೆ ಗೊತ್ತಾಗೋದಿಲ್ಲ ವೈನಿ, ನೀವು ನಿಂತ್ಕೊಳ್ಳಿ, ನಾನು ಇವ್ರನ್ನೆಲ್ಲ ಕರ್ಕೊಂಡು ಮಾಡ್ತೀನಿ ಅಂದ್ರೆ ನಮ್ಮವ್ರ ಒಟ್ಟಿಗೆ ನಮ್ಮ ಸಂಬಂಧಿಕರು ಸರ್ ಎಲ್ಲರೂ ಒಂದು 4-5 ಮಂದಿ ಇದ್ರು ಸರ್. ಅವ್ರನ್ನ ಕರ್ಕೊಂಡು ಕೆಲಸ ಚಾಲೂ ಮಾಡಿದ್ವಿ. 1 ತಿಂಗಳು ಆಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು. ಮಾಡ್ತಾ ಮಾಡ್ತಾ ಈಗ ಇಲ್ಲಿ ಸ್ಥಿತಿಗೆ ಬಂದು ನಿಂತೀವಿ ಸರ್. ಈಗ ಸುಮಾರು ಎಷ್ಟು ಲಾರಿ ಬಾಡಿ ಕಟ್ಟಿದ್ದೀರಿ ನೀವು? ಸುಮಾರು ನಾವು ಲೆಕ್ಕ ಇಲ್ಲದಷ್ಟು ಮಾಡಿದ್ದೀನಿ ಸರ್. 100-150 ಮಟ ಮೇಲೆ ಕಟ್ಟೀನಿ ಸರ್ ನಾನು. ಹೆಂಗೆ ಮೈನಿಂಗ್ ಚಲೋ ಇತ್ತು ನೋಡಿ ಸರ್, ಮೈನಿಂಗ್ ಚಲೋ ಇದ್ದ ನಮ್ಗೆ ಊಟಕ್ಕೆ ಸಮಯ ಸಿಗ್ತಿದ್ದಿಲ್ಲ, ಆ ಥರ ಕೆಲಸ ಇತ್ತು. ಆಮೇಲೆ ಅದು ಪ್ಲಾಟ್ಫಾರ್ಮ್ ಹೊಡಿದಂತ ಇಲ್ಲಿ ಗೋಲಿ ಹೊಡಿತಾರೆ ಸರ್, ಇಲ್ಲಿ ಸಂಡೂರು ಗೋಲಿ ಹೊಡಿತಾರಲ್ಲ, ಆ ಗೋಲಿ ಹೊದಕ್ಕೆ ಸೋರ್ಬಾರ್ದು ಸರ್. ಅದು ಸ್ವಲ್ಪ ಪ್ಲಾಟ್ಫಾರ್ಮ್ ಕಟ್ಟಾದ್ರೆ ಬರುವವ್ರ ಕೆಲಸ, ಆಮೇಲೆ ಸೈಡ್ ಹಲಿಗೆ ಕಟ್ಟಾದ್ರೆ ಬರುವವರು, ಆಮೇಲೆ ಪೂರ್ತಿ ಆಕ್ಸಿಡೆಂಟ್ ಆಗೋದು ಅಂದ್ರೆ ಪೂರ್ತಿ ಹೋಗಿರ್ತದೆ ಸರ್. ಪೂರ್ತಿ ಹೊಸದೇ ರೆಡಿ ಮಾಡಿ ಕಳಿಸ್ತಿದ್ದೀವಿ ಸರ್ ನಾವು. ಹೊಸ ರೆಡಿ ಮಾಡ್ಬೇಕಂದ್ರೆ ಸುಮಾರು 1.5-2 ತಿಂಗಳು ಬೇಕಾಗಿತ್ತು ಸರ್. ಒಂದು ಲಾರಿ ಸರ್. ಸುಮಾರು ಜನ ಟೈಮ್ ಹಿಡಿತಿತ್ತು ಅದಕ್ಕೆ. ಒಮ್ಮೆ 3 ತಿಂಗಳ ಮಟ್ಟನೂ ಜಗ್ಗಿಸಿ ಸರ್ ಅದಕ್ಕೆ. ಯಾಕೆ ಲೇಬರ್ ಪ್ರಾಬ್ಲಮ್ ಆಗತ್ತೆ, ಮತ್ತು ಬೇರೆ ಬೇರೆ ಕೆಲಸ ಬರೋದಕ್ಕೆ. ಹಾಗಾಗಿ ಚಲೋ ಆಯ್ತು ಸರ್ ಅವಾಗೆಲ್ಲ ಕೆಲಸ. ಈಗ ಸ್ವಲ್ಪ ಮೈನಿಂಗ್ ಕಡಿಮೆ ಆದ ಇಳಿತಗೊಂಡಿದೆ. ಮೈನಿಂಗ್ ಕಡಿಮೆ ಆಗಿದ್ದಕ್ಕೆ ಸ್ವಲ್ಪ ಕಡಿಮೆ ಕೆಲಸ ಕಡಿಮೆ ಆದ ಸರ್. ಕೆಲಸನೂ ಕಡಿಮೆ ಆಗಿದೆ. ಹೌದು ಸರ್. ನೋಡಿ, ಒಂದ್ ಕೆಲಸ ಇನ್ನೊಂದ್ ಕಡೆ ಇನ್ನೇನಪ್ಪ ಇದು ಆದ್ರೆ ಇನ್ನೊಂದ್ ಕಡೆ ಹೀಗೆ ಕೆಲಸ. ಹೆಂಗ ಮೈನಿಂಗ್ ಏನ್ ಕಡಿಮೆ ಆಯ್ತಂದ್ರೆ ನಾವೆಲ್ಲ ಬೀದಿ ವ್ಯಾಪಾರಸ್ಥರೆಲ್ಲ ಬೀದಿಗೆ ಬಂದ್ರಿ ಸರ್. ಅವಾಗ ನಾವೆಲ್ಲರೂ ಸಮಯ ಸರಿಯಾಗಿ ಬಾಡಿಗೆ ಕಟ್ಟಕ್ಕಾಗಲಿಲ್ಲ, ನಮ್ಗೆ ಕರೆಂಟಿನ ಬಿಲ್ ಕಟ್ಟಕ್ಕಾಗಲಿಲ್ಲ, ಕೆಲಸ ಬಂದಾಯ್ತು. ಕೊರೋನಾ ಒಂದು ಬಂದು ತೊಂದರೆ ಆಯ್ತು ಸರ್ ನಮಗೆ. ಯಾವ ಮೈನಿಂಗ್ ಅದು? ಎಲ್ಲಿಂದ ಬರೋ ಲಾರಿ? ಸಂಡೂರು ಗೋಲಿ ಸರ್. ಸಂಡೂರು ಇಲ್ಲಿ ಹೊಸಪೇಟೆಯಿಂದ ಸಂಡೂರು ಇದೆ ನೋಡಿ ಸರ್, ಇಲ್ಲಿದ್ದ ಬೇಲಿಕೆರೆ ಹೊಡಿತಿದ್ರು ಸರ್. ಗೋಲಿ ಸಣ್ಣ ಕೆಬ್ಬಳದ ಗೋಲಿ ಬರ್ತದ ನೋಡಿ ಸರ್, ಅದು ಹೊಡಿತಿದ್ರು ಸರ್. ಯಾವಾಗ ಬಂದಾಯ್ತಮ್ಮ ಅದು? ಅದು ಯಡಿಯೂರಪ್ಪರ ಮುಖ್ಯಮಂತ್ರಿ ಇದ್ದಾಗಿತ್ತು ಸರ್. ಅದು ಯಡಿಯೂರಪ್ಪರ ಸರ್ಕಾರ ಇಳಿತು, ಅದು ನೆಕ್ಸ್ಟ್ ಬಂದ್ ಮಾಡಿದ್ರು ಸರ್ ಅದನ್ನ. ಸರ್ಕಾರದ ಬೇರೆ ಇದ್ರದ? ಹೌದು ಸರ್, ಹಂಗಾತ್ರಿ. ಅದು 2013-14 2009ಕ್ಕೆ ನಾವು ಹೋಗಿ ಕೆಲ್ಸಕ್ಕೆ ನಿಂತ್ಕೊಂಡಿ ಸರ್. ನಮ್ಮ ಯಜಮಾನ್ರು 9 ತೀರ್ಕೊಂಡ್ರು. 1-3 ತಿಂಗಳು ಅಷ್ಟೇ ನಮ್ಮ ಮನೆಯಾಗಿದ್ದೀನಿ. ಅಲ್ಲಿದ್ದ ನಾನು 2015-16 ಮಟ್ಟ ನನಗೆ ಕೆಲಸ, ಊಟ, ಹೊಟ್ಟೆ ಬೇಕಾಗಿದೆ ಸರ್. ಅಷ್ಟು ಕೆಲಸ ಇದೆ ನನ್ನ ಗ್ಯಾರೇಜ್. ಈಗ ಇನ್ನು ಮುಂದೆ ಕಾಂಪ್ಲೆಕ್ಸ್ ಆಗಿದೆ ಸರ್, ಅದು ಫುಲ್ಲ ಇತ್ತು ಸರ್ ನನ್ನ ಗ್ಯಾರೇಜ್. ಇನ್ನು ಮುಂದೆ ಎಲ್ಲ ಇಡೀ ಒಂದು 50 ಲಾರಿ ನಿಂದಿರ್ಸಿದ್ದೀನಿ ಸರ್ ನಾನು. 50 ಲಾರಿ ನಿಂದಿರ್ಸಿದ್ದೀನಿ ಸರ್ ನಾನು ಅಲ್ಲಿ. ಆಮೇಲೆ ಪಾರ್ಕಿಂಗ್ ಬನ್ನಾಪುರ ಇತ್ತು ಸರ್. ಅದು ಬನ್ನಾಪುರ ಇದ್ರೆ ಅಲ್ಲಿ ಪಾರ್ಕಿಂಗ್ ಬಂದು ನನ್ನ ಗ್ಯಾರೇಜ್ಗೆ ತರೋತಿದ್ದೆ ಸರ್. ಯಾರೋ ಪೊಲೀಸರು ಕಿರಿಕಿರಿ ಮಾಡಿದ್ರ, ಇಲ್ಲ ನಾನು ಕೆಲ್ಸಕ್ಕೆ ತೊಗೊಂಡಿನಿ ಸರ್, ಅದು ಗಾಡಿ ಕೆಲಸ ತೊಗೊಂಡಿ ನಾನು ಅಂತಂದು ಹೇಳಿ ಅವ್ರಿಗೆ ಸಮಜಾಯಿತ್ ಕೊಟ್ಟು ಕಳಿಸ್ತಿದ್ದು ಸರ್. ಹಾಗಾಗಿ ತುಂಬ ಅನುಕೂಲ ಆಗೈತೆ ನನಗೆ, ದುಡಿಮೆಗೆ, ನಮ್ಮ ಕೆಲಸದವರಿಗೆ. ನನ್ನ ಜೀವನನೂ ಅಲ್ಲಿವಾಗೆ ಸುಧಾರಿಸ್ಕೊಂತ ಸರ್. ಮಕ್ಕಳು ಮದುವೆ ಮಾಡಿದೆ, 2 ಮಕ್ಕಳು ಶಾಲೆ ಕಲಿಸಿದೆ. ಭಾಳ ತುಂಬ ಹೆಲ್ಪ್ ಆಗ್ತದೆ ಸರ್. ಈಗ ಸ್ವಲ್ಪ ಇಳಿಮುಖ ಕಂಡಿದೆ ನಮಗೆ, ಮೈನಿಂಗ್ ಕಡಿಮೆ ಆಗಿ. ಈಗ ಅವ್ರಿಗೆ ಲಾರಿಯವ್ರಿಗೆ ಕೆಲಸ ಇಲ್ಲ ಅಂದಮೇಲೆ ನನ್ನ ಕಡೆ ಕೆಲ್ಸಕ್ಕೆ ಬರ್ತಾರೆ ಸರ್ ಅವರು. ಹಾಗಾಗಿ ಇದ್ದಿದ್ರಾಗ ಸ್ವಲ್ಪ ಪ್ಯಾಚ್ ವರ್ಕು, ಸ್ವಲ್ಪ ಸೋರ ಕುಂತಂದ್ರೆ ಅದು ಅಲ್ಲಿ ಡಾಂಬರ್ ತೆಗೆದು ಹೊಡೆಯೋದು ಅಂದ್ ಮಾಡ್ತೀವಿ ಸರ್. ಈಗೇನು ಹೊಟ್ಟೆ ಉಪಜೀವನಕ್ಕೆ ಏನು ತೊಂದರೆ ಇಲ್ಲ, ಆದ್ರೆ ಅಷ್ಟು ಇಲ್ಲ ಸರ್. ಯಾವಾಗ ಅದು ಸ್ವಂತನಾ ಗ್ಯಾರೇಜ್? ಇಲ್ಲ ಸರ್, TMPT ಸೊಸೈಟಿ ಇದ್ರೆ ಸರ್, ಅದಕ್ಕೆ ಜಾಗ ಭೂ ಬಾಡಿಗೆ ಕಟ್ತೀವಿ ಸರ್. ಅದಕ್ಕೆ ಬಾಡಿಗೆ ಕಟ್ತೀವಿ ಸರ್. ಅದನ್ನ ಶೆಡ್ ಅಂತ ನಾವು ಹಾಕೊಂಡಿವಿ, ಕರೆಂಟಿನ ನಾವು ಹಾಕೊಂಡಿವಿ ಸರ್. ಮಿಷನ್ ಎಲ್ಲ ನಮ್ಮವೇ ಅವು. ಎಷ್ಟು ವರ್ಷ ಆಯ್ತು ಈಗ ಅದು ಒಂದು 15-20 ವರ್ಷ ಆಯ್ತು ಸರ್. ನಮ್ಮ ಯಜಮಾನ್ರು ಸತ್ತ 2009 ಅಂದ್ರೆ ಈಗ 17 ವರ್ಷ ಸರ್. ಅದಕ್ಕಿಂತ ಪೂರ್ವದಲ್ಲಿ ಒಂದು 10 ವರ್ಷ ಮುಂದೆ ಹಾಕಿದ್ವಿ ಸರ್ ಅದನ್ನ. ಮತ್ತೆ ಸ್ವಲ್ಪ ಶೆಡ್ ಇದಾಯ್ತು, ರಿಪೇರಿ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡೀನಿ ಸರ್. ಈಗ ಶಾರದಮ್ಮನವ್ರೆ, ಈಗ ನಿಮ್ದು ತವ್ರ ಮನೆ ಯಾವ್ದಮ್ಮ? ಗದಗ ಸರ್ ನಂದು. ಗದಗ. ನೀವು ಎಷ್ಟು ಜನ ಮಕ್ಕಳು? 4 ಮಂದಿ ಜನ ಸರ್. ನಮ್ಗೆ ಒಬ್ಬ ದೊಡ್ಡವಳೇ ನಾನು, ಹೆಣ್ಣು ಮಕ್ಕಳದಾಗ. ಗಂಡು ಮಕ್ಳು 2 ಸಣ್ಣವ್ರು ಸರ್. ಹೆಣ್ಮಕ್ಳು ನಾವು ದೊಡ್ಡವಳು, ನನ್ನಿಂದ ಇನ್ನೊಬ್ಳು ಅದಳ. ಕಲಗಡಿ ತಾಲೂಕಿನ ಕುರಿನ ಕೊಪ್ಪ ಕೊಟ್ಟೈತೆ ಸರ್ ಆಕೆಗೆ. ಅಪ್ಪನ ಹೆಸರು ಈಶ್ವರಪ್ಪ ರೀ, ಅವನ ಹೆಸರು ಪಾರ್ವತಿ ರೀ. ಪಾರ್ವತಿ ಪರಮೇಶ್ವರ ಸರ್. ಪರಮೇಶ್ವರ ಹೆಮ್ಮೆ ಪಡ್ತೀನಿ ಸರ್ ಅಂತವ್ರ ಮಕ್ಕಳಾಗಿ ನಾನು ಜನ್ಮ ಪಡೆದಕ್ಕೆ. ಆಮೇಲೆ ನನ್ನ ಮಾಧ್ಯಮದವ್ರು ಈ ತರ ಗುರುತಿಸಿದಕ್ಕೆ, ಅವ್ರ ಹೊಟ್ಟೆಗೆ ನಾ ಜನ್ಮ ಪಟ್ಟಿದ್ದಕ್ಕೆ ನನ್ನ ಜೀವನ ಸಾರ್ಥಕ ಆಯ್ತಂತೀನಿ ಸರ್. ನಾನು ಎಲ್ಲಾ ತಂದೆ ತಾಯಿಗೂ, ನಮ್ಮಂತ ಹೆಣ್ಮಕ್ಳು ಎಲ್ಲಾ ತಂದೆ ತಾಯಿಗೂ ಎಂತ ಹೆಣ್ಮಕ್ಳು ಬೇತಿ ತೋರಿಸ್ಲಿ, ಅವ್ರ ಬೆಳಕಾಗ್ಲಿ, ಅವ್ರ ಕೀರ್ತಿ ಅಜರಾಮರವಾಗ್ಲಿ ಅಂತೀನಿ ಸರ್. ನನ್ನಂತ ಹೆಣ್ಮಕ್ಳು ಹೊಟ್ಟೆಂತೀನಿ. ಏನ್ ಮಾಡೋರು ಅವರು? ಅವರು ಡಿಸೈನಿಂಗ್ ಕೆಲಸ ಮಾಡ್ತಾರೆ ಸರ್. ಇಂಥವ್ರು ಬಡಗಿತನದ ಮಾಡ್ಕೊಂಡು ಬಂದು ಅದ್ರಲ್ಲೇ ನಿಮ್ 4 ಜನ ಮಕ್ಕಳ ಜೀವನ ನಡೀತು. ಅವ್ರದ್ದು ಅವಾಗ ತುಂಬಾ ಕಷ್ಟ ಸರ್. ಒಬ್ಬವರು ದುಡಿಯೋರು, ಸಣ್ಣ ಮಕ್ಕಳು ನಾವು. ತಂದೆಯವ್ರದ್ದು ತುಂಬಾ ಕಷ್ಟ. 4 ಎಕರೆ ಹೊಲ ಸರ್. ಇಲ್ಲಿ ಹಳ್ಳಿಕೇರಿ ನಮ್ಮ ಪೂರ್ವ
ಸ್ಥಳ ರೀ. ಹಳ್ಳಿಕೇರಿ ಹಳ್ಳಿಗುಡಿ ಇದೆ ಅಲ್ಲ ಸರ್, ಅಲ್ಲಿ 4 ಎಕರೆ ಹೊಲ ಇದೆ, ಒಂದ್ ಮನೆ ಇತ್ತು ಸರ್. ಕೆಲಸ ಅಲ್ಲಿ ಕಡಿಮೆ ಅಲ್ಲ, ಹಂಗಾಗಿ ನಮ್ಮ ಅಪ್ಪವರು ನಮ್ಮ ಸಣ್ಣವ್ರ ಇದ್ರಾಗ ವಲಸೆ ಹೋದ್ರು ಸರ್ ಗದಿಗೆ. ಅಲ್ಲಿ ಕೆಲಸ ಮಾಡ್ತಾ ಸ್ವಲ್ಪ ಕೈ ಹಿಡಿತು ಸರ್. ಅಲ್ಲಿ ನಮ್ಮೆಲ್ಲ ವಿದ್ಯಾಭ್ಯಾಸ ಮುಗಿಸಿ ನಮ್ಮನ್ನೆಲ್ಲ ಅಲ್ಲಿದ್ದನ ಮದುವೆ ಮಾಡಿಕೊಟ್ರು. ನಾನು ಒಬ್ಬ ದೊಡ್ಡವಳು ನನಗೆ ಇಲ್ಲಿ ಕೊಟ್ಟರು, ನಾಳೆ ಕುರಿಂಕೊಪ್ಪಗೆ ಅವಳು ಸಣ್ಣವಳು ಕೊಟ್ಟರು. 2 ಗಂಡು ಮಕ್ಕಳು ಮದುವೆ ಮಾಡಿದ್ರು ಸರ್ ಅವರು. ಏನು ಓದಿದ್ಯಮ್ಮ ನೀವು? ನಾನು ಬರೀ 7ನೇ ಓದಿನಿ ಸರ್ ನಾನು. 7ನೇ? ಉಳಿದವರೆಲ್ಲ ಅವ್ರು SLC ಸೆಕೆಂಡ್ ಇಯರ್ ಮಟ್ಟ ಓದಿಸಿದ್ರು. ನೀವು ಬರೀ 7ನೇ ಅವ್ರ ಪರಿಸ್ಥಿತಿ ಗಂಭೀರ ಇತ್ತಲ್ಲ ಸರ್, ನಮ್ಮ ಸಾಲಿ ಕಳಿಸ್ಬೇಕಾದ್ರೆ ತಂದೆಯವ್ರಿಗೆ ತ್ರಾಸ ಆಗಿತ್ತು. ಸಣ್ಣವ್ರು ಇದ್ರಲ್ಲ ಮಕ್ಕಳೆಲ್ಲ, ನಾನೇ ದೊಡ್ಡವಳು ಅವಾಗ, ಅವು ಮಕ್ಕಳೆಲ್ಲ ಸಣ್ಣವು, ಒಬ್ಬರು ದುಡಿಯೋರು ನಮ್ಮ ಅಪ್ಪವರು. ಹಂಗಾಗಿ ತುಂಬಾ ಕಷ್ಟ ಆಯ್ತು. 7ನೇ ಮಟ್ಟ ಓದಿದೆ. ಇವ್ರು ವರ ನೋಡ್ಲಿಕ್ಕೆ ಬಂದ್ರು. ಅವಾಗೆಲ್ಲ ಸಣ್ಣ ವಯಸ್ಸಿಗೆ ಕೊಡುವರಲ್ರಿ, ಮದುವೆ ಮಾಡೋರಲ್ಲ. ಹಂಗಾಗಿಲ್ಲ, ಕೊಡುನಿ ಕೊಟ್ಬಿಡೋರು, ವರ ಚೆನ್ನಾಗಿದೆ ಅಂತ ಅಪ್ಪ ಕೊಟ್ಟು ಮದುವೆ ಮಾಡಿದ್ರು. ಏನಿದು ಮನೆಗ ಅಥವಾ ಹೊರಗೆ? ಹೊರಗೆ ಸರ್, ಹೊರಗೆ. ಹ್ಞೂ ಸರ್, ಹೊರಗೆ. ನಿಮ್ಗೆ ಎಷ್ಟು ವಯಸ್ಸು ಅವಾಗ? ಅವಾಗ ಬರೀ ಸುಮಾರು ಒಂದು 15 ವಯಸ್ಸು ಇದ್ದು ಸರ್ ನನಗೆ. 15 ವಯಸ್ಸು ಮದುವೆ ಮಾಡಿರಿ ಸರ್ ನನಗೆ. ದುಡಿಮೆ ಚಲೋ ಐತ್ರಿ ಸರ್ ನಮ್ಮ ಯಜಮಾನ್ರದ್ದು ಅವಾಗನು. ಅವಾಗೆಲ್ಲ 18-20 ವರ್ಷ ನಮ್ಮ ಜೀವನ ಭಾಳ ಚಂದ ಇಟ್ಟಿದ್ದೀನಿ ಸರ್. ದೇವ್ರ ದಯಲಿದ್ದ, ಗವಿಸಿದ್ದಪ್ಪ ದಯಲಿದ್ದ, ನಮ್ಮ ಭುವನೇಶ್ವರ ದಯಲಿದ್ದ ಚಂದ ಇಟ್ಟಿದ್ರು ಸರ್ ನಮ್ಮ ಜೀವನ. ದಿಢೀರಂತ ನರದೋಷ ಬಂದು ಯಜಮಾನ್ರು ಖಾಲಿ ಆಗ್ಬಿಟ್ರು ಸರ್. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ನೀವು? 18 ವರ್ಷ ಆಗಿತ್ತು ಸರ್. 18 ವರ್ಷ ಆಗಿತ್ತು. ಈಗ ಹೇಳಮ್ಮ, ದಿಢೀರ್ನೆ ಹೇಗೆ ನಡೀತು ಇದು ಘಟನೆ? 2 ಮಕ್ಕಳು ಇದ್ರು ಅಂದ್ರೆ ಎಷ್ಟು ವಯಸ್ಸಿನವ್ರು ಇದ್ರು ಅವರು? ಅವ್ರು ಒಬ್ಬತ್ತ 6ನೇ ಕ್ಲಾಸ್ ಹೋಗ್ತಿದ್ದೆ ಸರ್, 5ನೇ ಕ್ಲಾಸ್ ಹೋಗ್ತಿದ್ದೆ ಮಗ. ಆ ಮಗಳು 7ನೇ ಕ್ಲಾಸ್ ಹೋಗ್ತಿದ್ದೆ ಸರ್. ಇವ್ರಿಗೆ ಸ್ವಲ್ಪ ನರದೋಷ ಅಂತ ಆತ್ರಿ ಸರ್. ಬಿದ್ರು ಒಂದು ಗ್ಯಾರೇಜ್ನಾಗ, ನಮ್ಮ ಯಜಮಾನ್ರಿ ಅವರು ಬಿದ್ದಿದ್ದಕ್ಕೆ ಸ್ವಲ್ಪ ಕಾಲು ಉಳುಕ್ತಿರಿ ಸರ್. ಅದು ಕಾಲು ಉಳುಕಿದ ಮೇಲೆ ತೋರಿಸಿದಿ ಇಲ್ಲ, ನರ ವೀಕ್ ಆಗ್ಯಾವ ಅಂದ್ರೆ ಸರ್. ಅವ್ರು ಹಾಗೆ ತೋರಿಸಿದ್ವಿ. ಒಂದು 6 ತಿಂಗಳು 7 ತಿಂಗಳು ಒಂದು ವರ್ಷದ ಮಟ್ಟನೇ ಸುರೇಶ್ ದುಗ್ಗಣಿತವಾಗ್ನೇ ತೋರಿಸಿದ್ವಿ ಸರ್ ಹುಬ್ಳಿಯಲ್ಲಿ. ಸುಮ್ಮನೆ ಏನೋ ಆಗೈತಿ, ಹೋಗೋದು ತೋರಿಸೋದು ಬಂದ ಆಗಿನ ಮಟ್ಟಿಗೆ ಆರಾಮಾಗೋದು ಅಷ್ಟೇ. ಅದು ದಿಢೀರಂತ ಇವು ಕೈ ಕಾಲಿನ ನರನ ವೀಕ್ ಆಗ್ಬಿಟ್ಟು ಸರ್, ಅವ್ರಿಗೆ ನಡಿಲಿಕ್ಕೆ ಬರಲೇ ಇಲ್ಲ. ಹಂಗಾಗಿ ತುಂಬ ಕಷ್ಟ ಆಯಿತು. ಮೈದ್ನವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು, ನಾವು ಹೆಲ್ಪ್ ಮಾಡಿದ್ವಿ. ಸಾಕಷ್ಟು ಹೋರಾಡಿದ್ವಿ ಅವ್ರನ್ನ ಉಳಿಸ್ಕೋಬೇಕಂತ ಹೇಳಂದು. ಆದ್ರೆ ದೇವ್ರು ಕರ್ಕೊಂಡು ಹೋಗ್ಬಿಟ್ವಿ ಸರ್, ಉಳಿಲೇ ಇಲ್ಲ ಅವ್ರು. ಹಿಂಗೆ ಹಾಸ್ಪಿಟ್ಲ್ ತೋರಿಸೋದು ಅದು ಇದೆಲ್ಲ ಎಷ್ಟು ದಿವಸ ನಡೀತು? 6 ತಿಂಗಳು 7 ತಿಂಗಳು ನಡೆದೈತೆ ಸರ್. ಬೇಕಾದಷ್ಟು ದುಡ್ಡು ಖರ್ಚಾಗಿದೆ ಸರ್. ನಮ್ಮ ಮೈದ್ನರ ಇದನ್ನ ಮಾಡ್ಯಾರ ಸರ್ ಅವ್ರು ಅವಾಗ. ಸೊ ಅವಾಗ 6-7 ತಿಂಗಳು ಅವಧಿಯಲ್ಲಿ ಹೇಗೆ ಮೇಂಟೈನ್ ಮಾಡಿದ್ರಿ? ಈಗ ಅವ್ರದ್ದು ಏನೋ ಕೆಲಸ ಮಾಡ್ತಿಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಾರೆ, ಸೊ ಇರೋ ಕೆಲಸ ಅವಾಗ ನನ್ನ ಮೈದ್ನರು ಸಹಾಯ ಮಾಡಿದ್ರು ಸರ್. ಅವಾಗ ನೌಕರಿ ಬಂದಿತ್ತು ಸರ್ ನಮ್ಮ ಮೈದ್ನನಿಗೆ, ನಡೋಲು ಮೈದ್ನಿಗೆ ನೌಕರಿ ಬಂದಿತ್ತು. ಅವ್ರು ಹೆಲ್ಪ್ ಮಾಡಿದ್ರು ಸರ್. ಸಣ್ಣ ಮೈದ್ನೂ ಕೆಲಸ ಮಾಡ್ತಿದ್ರು ಸರ್ ಗ್ಯಾರೇಜ್ನಲ್ಲಿ. ಸಣ್ಣ ಪುಟ್ಟ ಬಂದಿದ್ದೆಲ್ಲ ನಮ್ಮ ಮನೆಗೆ ತಂದು ಕೊಡ್ತಿದ್ರು. ಆಸ್ಪತ್ರೆ ಖರ್ಚು ನೋಡ್ಕೊಂತಿದ್ರು ನಮ್ಮ ಮೈದ್ನರು, ಇವರು ನೋಡ್ಕೊಂತಿದ್ರು ಸರ್. ಅವಾಗೆಲ್ಲ ನೋಡ್ಯಾರ ಸರ್ ಅವರು. ಅವ್ರ ಹೆಸರೇನಮ್ಮ? ನಮ್ಮ ಮೈದ್ನರ ಹೆಸರು ಒಬ್ರು ಮಾಸ್ತರ್ ಅನ್ನೋರು ಮೌನೇಶ್ವರ ಅಂತ ಸರ್. ಸಣ್ಣತನ ಹೆಸರು ದ್ಯಾಮಣ್ಣ ಅಂತಂದು. ಅವರಿಬ್ರು ತಂದಿ ನೋಡ್ಕೊಂಡಾರ ಸರ್. ಅದ್ರ ಬಗ್ಗೆ ಏನೂ ಅರಿಯಿಲ್ಲ ಸರ್. ತಂದೆಕಿನ್ ಹೆಚ್ಚು ನೋಡ್ಕೊಂಡಾರ ಸರ್ ಅವ್ರು. ಅವ್ರ ಜೀವ ಹೋದಾಗ ತಂದಿ ಮಕ್ಕಳಿಗೆ ಎಷ್ಟು ಬೋರ್ಗರಿತಾನೆ ಹಂಗತಿ ಬೋರ್ಗರದಾರ ಸರ್ ಅವ್ರು. ಹ್ಞೂ ಸರ್. ಹಂಗೆ ನನ್ನ ಮಕ್ಕಳ ಅನಾಥ ಅದು. ಅವಾಗ ಅವ್ರು ಭಾಳ ಇದನ್ನ ಮಾಡಿದ್ರು ಸರ್. ಅವರು ನನ್ನ ಮಕ್ಕಳ ಅನಾಥ ಆದಮೇಲೆ ಮಕ್ಕಳ ಸಣ್ಣರದಾರ, ನೀ ಹೆಂಗೆ ಮಾಡ್ತೀರಿ? ಇಲ್ಲ ನಾನು ಏನೋ ಮಾಡ್ತೀನಿ, ನಮ್ಮ ಸಂಸಾರ ನಿಮಗೆ ವಜ್ಜಾಗತ್ತಾ, ನಾನೇನೋ ಮಾಡ್ಕೊಂಡು ಹೋಗ್ತೀನಿ, ಸ್ವಲ್ಪ ನನಗೆ ಏನೋ ದೇವ್ರ ದಾರಿದವ್ರಿಸ್ಬೋದು ನನಗಂತ ಹೇಳಿದ್ವಿ ಸರ. ಇಲ್ಲ ಭಾಳ ಸಣ್ಣವಳು ಮಕ್ಕಳು ಸಣ್ಣವ್ರದಾರ ಹೆಂಗೆ ಬಿಟ್ಟು ಹೋಗ್ಬೇಕು ಅನ್ನೋದು ಅವ್ರದ್ದು ವಿಚಾರ ಬಂತ್ರಿ ಸರ. ಹಾಗಾಗಿ ಒಂದು 2 ತಿಂಗಳು 3 ತಿಂಗಳು ಕಿರಾಣಿ ತಂದು ಕೊಟ್ಟು ಹೋದ್ರು ನನಗೆ ಅವ್ರು ಸರಿ ಅನ್ನಿಸ್ಲಿಲ್ಲ ಸರ್. ಅದು ನನ್ನ ಜೀವನದ ಹೊರೆ ಅವ್ರಿಗೆ ಹೋಗಿ ಹೆಗ್ಲಿಗಿಟ್ರು. ಅವ್ರು ಹೆಂಡ್ರು ಮಕ್ಕಳು ಆಗಿದ್ದಾವೆ ಅವ್ರಿಗೆ. ನನ್ನ ನೋಡ್ಕೊಂತ ಹೋದ್ರೆ ಅವ್ರ ಜೀವನ ತೊಂದರೆ ಆಗಬಾರ್ದು, ಅದಕ್ಕೆ ಬೇಡ. ಅದು ನಾನು ನೋಡ್ಕೊಂಡು ನನ್ನ ಜೀವನ ನಾನು ರೂಪಿಸ್ಕೊತೀನಿ, ನನ್ನ ಮಕ್ಕಳ ವಿದ್ಯಾಭ್ಯಾಸ ನಾನು ನೋಡ್ಕೋಬೇಕು. ಬಹಳ ದೊಡ್ಡ ಕರ್ಮ ಅದು, ನನಗೂ ಗೊತ್ತಿದೆ. ಏನ ಸೋತ್ ಹೋದಾಗ ಯಾರು ಅಕ್ಕಿ ತಂದು ಕೊಟ್ರು, ಎಣ್ಣೆ ತಂದು ಕೊಟ್ರು ಅಂದ್ರೆ ಅದಕ್ಕಿಂತ ಸತ್ತೋಗ್ಬಿಡೋದೇ ವಾಸಿ ಅಂತ. ಹಂಗಾಗಿ ಇಲ್ಲ ನಾನು ನೋಡ್ಕೊಂತೀನಿ ಅಂದಿದ್ದಕ್ಕೆ 1 ವರ್ಷ ಭಾಳ ತೊಂದರೆ ಆಯ್ತು ಸರ್ ನನಗೆ. ಅದ್ರಾಗ ಮಾಹಿತಿ ಏನು ಗೊತ್ತಿದ್ದಿದ್ದಿಲ್ಲ ಕೆಲಸದಲ್ಲಿ. ಏನಾಗುತ್ತೆ 10 ರೂಪಾಯಿ ದುಡಿದ್ರೆ ಅವ್ರಿಗೆ ಒಂದು 5 ರೂಪಾಯಿ ಕೊಟ್ಟು ನಾನೊಂದು 5 ರೂಪಾಯಿ ತಂದು ಚೂನ ಮಾಡೋಣ ಅಂತಂದು ಮಾಡೋಕ್ಕಿದ್ವಿ. ಹಾಗೆ ಆಯ್ತು ಸರ್. ಅದು ಏನು ಗೊತ್ತಿಲ್ಲ ಅಂತ ಕೆಲಸ ಹಿಡಿತಿದ್ದೆ. ಸ್ವಲ್ಪ ಒಂದಿನ ಒಂದು ಗಾಡಿಯಾಗ ಲಾಭ ಆಗೋದು, ಇದು ಲಾಭ ಆಗ್ತದೆ. ಆಮೇಲೆ ಇನ್ನೊಂದು, ಈಗ ಇದಕ್ಕಿಂತ ಮುಂದೆ ಈಗ ನಿಮ್ಮ ಮಾಹಿತಿ ಕೊಟ್ಟಿದ್ರಲ್ಲಿ ಓದ್ತಾ ಇದ್ದೆ ನಾನು. ಅವಾಗ ನೀವು ಶಬರಿಮಲೆಗೆ ಹೋಗ್ತಿದ್ರಂತೆ? ಹ್ಞೂ ಸರ್. 15 ದಿನ ಶಬರಿಮಲೆಗೆ ಹೋಗ್ತಿದ್ರು ಸರ್ ಅವರು. 15 ದಿನ ಶಬರಿಮಲೆಗೆ ಹೋದ್ರೆ ಅವಾಗ ಹೇಳಿ ಹೋಗ್ತಿದ್ರು ಸರ್ ನನಗೆ ಅವರು. ನಮ್ಮ 5 ನೌಕರಿ ಬಂತು, ನೌಕರಿಗೆ ಹೋಗ್ಬಿಡ್ತಿದ್ರು ಸರ್. ಇವ್ರು ಸಣ್ಣತ್ತಿಗೆ ಹತ್ತು ಗೊತ್ತಾಕಿದ್ದಿಲ್ಲ, ವ್ಯವಹಾರ ದೊಡ್ಡದಲ್ಲ. ಈಗ 4 ಮಂದಿ ಲೇಬರ್, ಯಾರು ಕೆಲಸ ಮಾಡೋರು ಬಿಡೋರು.
ಹೇಳಿ ಹೋಗ್ತಿದ್ರು ಸರ್, ಶಾರದಾ ನಿಮ್ಮ ಮನೆಯಾಗ ಕೂಡಬೇಡ, ಮಕ್ಳು ಸಾಲಿ ಕಳಿಸಿ ಗ್ಯಾರೇಜ್ಗೆ ಹೋಗ್ರಿ. ಯಾಕೆ ಸರ್, ಯಾಕೆ ಹೋಗ್ಬೇಕ್ರಿ ನಾನು ಅಂದೆ. ಇಲ್ಲ, ಇಂಥ ಕೆಲಸ ಮಾಡ್ತೀನಿ ಹೇಳಿನವ್ರಿಗೆ, ಕೆಲಸದವ್ರಿಗೆ ಈ ಕೆಲಸ ಮಾಡಿ ಅವ್ರು ಲೇಬರ್ಗೆ ಪೇಮೆಂಟ್ ಕೊಟ್ಟು ಕಳಿಸ, ನೀನು ನಾನು ಬರೋವರೆಗೆ ಜವಾಬ್ದಾರಿ ನಿಂದ ನೋಡಂತ ಹೇಳಿ ಹೋಗ್ತಿದ್ರು ಸರ್ ಅವ್ರು ಅವಾಗ. ಹಂಗಾಗಿ ನಾನು ಹೋಗಿ ಕ್ಯಾರೇಜಲ್ಲಿ ಕೂಡ್ತಿದ್ದೆ, ಅವ್ರು ಕೆಲಸ ಮಾಡೋದು ಅಬ್ಸರ್ವ್ ಮಾಡ್ತಿದ್ದೆ ಸರ್ ನಾನು. ಅವ್ರು ಇಷ್ಟೇ ಅಳತಿ ತೊಗೊತಿದ್ರು, ಅವ್ರು ಇಷ್ಟೇ ಕಟಿಂಗ್ ಮಾಡ್ತಿದ್ರು, ಇಷ್ಟೇ ಕಟ್ಟಿಗೆ ತೊಗೊತಿದ್ರು ಅವರು ಅಂತ ಹೇಳ್ತಿದ್ದೆ, ನೋಡ್ತಿದ್ದೆ ಸರ್ ನಾನು ಅವ್ರಿಗೆ. ಓಕೆ, ಅಂದ್ರೆ ನೋಡಕ್ ಹೋದವರು ನೀವು ಅಬ್ಸರ್ವ್ ಮಾಡಿದಿರಿ, ಅಬ್ಸರ್ವ್ ಹೆಂಗ್ ಮಾಡ್ತಾರೆ ಇವರು ಅಂತ ಮಾಡಿದೆ. ಯಾಕೆ ಲುಕ್ಷನ್ ಆಗ ನನ್ನ ಗಂಡನ ಲುಕ್ಷನ್ ಆಗತ್ತಲ್ಲ, ಅದು ಲುಕ್ಷನ್ ಆಗಕ್ ಬಿಡಬಾರ್ದಂತ ನಾನು ಅಗದಿ ಎಚ್ಚರಿಕೆಯಿಂದ ವಹಿಸಿದ್ದೀನಿ ಸರ್ ಅವ್ರ ಮ್ಯಾಗ. ಹಂಗಾಗಿ ಅದು ಸ್ವಲ್ಪ ಕೆಲಸ ಮನಗಂಡಿತ್ತು ಸರ್ ನನಗೆ, ತಲೆಯಲ್ಲಿತ್ತು ಅದು. ಹಂಗಾಗಿ ಸ್ವಲ್ಪ ರೂಢಿ ಇತ್ತು ಅದು. ಇವ್ರ ದಡಗ್ನ ಯಾವಾಗ ಹಿಂಗಾದ್ರು ನಾನು ಅದನ್ನ ನೋಡೇಬೇಕು, ನಾನು ಮಾಡ್ಲೇಬೇಕು ಅದನ್ನ. ಹೇಳಿದ್ರೆ ಸಾಕಷ್ಟು ಎಲ್ಲ ಇಲ್ಲೆಲ್ಲ ಓಣೆನಾರೆಲ್ಲ ಊರನಾರೆಲ್ಲ ಏನು ಮಾಡ್ತೀಯ ಹೆಣ್ಮಗಳು ನೀ ಮಾಡೋ ಕೆಲಸ ಅಲ್ಲ ಅದು, ಎಲ್ಲಾರ ಒಂದು ಕೆಲಸ ನೋಡು, ಎಲ್ಲಾರ 4 ಮನೆ ಮುಸುರಿ ತಿಕ್ಕ ನಿನ್ನ ಮಕ್ಳ ಜೀವನ ನಡಿತೈತಿ ಅಂದರೆ ನಾನು ನನ್ನ ತಾಯಿ ತಂದೆ ಅದನ್ನು ಕಲಿಸಿಲ್ಲ, ಯಜಮಾನ್ರು ನನಗೆ ಅದನ್ನು ಕಲಿಸಿಲ್ಲ. ಏನೋ ದುಡ್ದು ಊಟ ಮಾಡೋಣ, ರೊಟ್ಟಿ ಅಲ ಮಾಡಿ ದುಡ್ದು ಊಟ ಮಾಡೋಣ. ರಕ್ತಗತಿದ್ದ ಬಂದಿದ್ದೈತೆ ವಿಶ್ವಕರ್ಮದವರೆಗೆ, ಅದು ಉಳಿ ಸುತ್ತಿಗೆ ಕೊಡ್ತಿ ಹಿಡ್ದಿದ್ದು ನೋಡೋಣ. ನಮ್ಮ ಅಪ್ಪಾರು ಅದನ್ನು ನನಗೆ ಜನ್ಮ ಕೊಟ್ಟಾರ, ಇದು ನನ್ನ ಗಂಡನ ಅಂಥದ್ದು ಮಾಡ್ಯಾನ, ನಾನು ಮಾಡಬಲ್ಲೆ, ನೋಡ್ಬೋದು ಇದು ನಂದು. ನಮ್ಮ ಕಾಳಿಕಾದೇವಿ ಆಶೀರ್ವಾದ ಇದ್ರೆ ನಾನೇ ಉಳಿ ಕೊಡ್ತಿ ಹಿಡಿಬೋದಲ್ಲ ಅಂತ ನನ್ನ ಮನಸ್ಸಿಗೆ ನಾನು ಪರಿವರ್ತನೆ ಮಾಡ್ಕೊಂಡೆ ಸರ್. ನಾನು ಅವನ ಅವಾಗ ಅದನ್ನು ಉಳಿ ಕೊಡ್ತಿ ಯಾವಾಗ ಹಿಡಿದೆ ಹಾಕಿ ಕಾಳಿಕಾದೇವಿ ನನ್ನ ಕೈ ಹಿಡಲು ಸರ್, ನಾನು ಇಲ್ಲಿವರೆಗೆ ಬಲ್ಲ ನಿಲ್ಲಕ್ಕೆ ಸಾಧ್ಯ ಆಯ್ತು ಸರ್. ಓಕೆ, ಮಕ್ಕಳು 7-8ನೇ ಕ್ಲಾಸ್ ಅಷ್ಟೇ ಇದ್ದಾರೆ ಅಂತ ಹೇಳಿದ್ರಿ. ಅಷ್ಟು ಸ್ಕೂಲ್ಗೆ ಹೋಗ್ತಿದ್ರು, ಬೆಳಿಗ್ಗೆ ಅವರಿಗೆ ಅಡುಗೆ ಮಾಡಿ ಕಟ್ಟಿ ಕಳಿಸಿ ಆಮೇಲೆ ಅದಕ್ಕೆ ಹೋಗ್ತಿದ್ರಿ ಅನ್ಸುತ್ತೆ. ಆಯಿತು. ಆಮೇಲೆ ಒಬ್ಬರು ಹೆಣ್ಮಗಳು, ಸುತ್ತಲೂ ಗಂಡು ಮಕ್ಕಳ ಪ್ರಪಂಚ. ಅದ ಹೇಳ್ಬಾರ್ದು ಸರ್ ಅದನ್ನ. ಯಾಕೆ ಎಲ್ಲರೂ ತಂದೆ ಹೃದಯವ್ರವ್ರು ಬಂದಿರಾಗಿಲ್ಲ, ತಾಯಿ ಹೃದಯದವ್ರು ಬಂದಿರಾಗಿಲ್ಲ, ಎಲ್ಲಾರು ಅಣ್ಣ ತಮ್ಮ ಹೃದಯವ್ರದ್ದು ಬಂದಿರಾಗಿಲ್ಲ ಸರ್. ಎಲ್ಲಾರು ಹೆಣ್ಮಕ್ಳು ನೋಡೋರ ಬಂದಿರ್ತಾರೆ ಹೊರತಾಗಿ ನಾ ಗಂಡ ಜಾತಿ ನಿಂದಿಸೋದಂತ ಅಂತ ಹೇಳುದಿಲ್ಲ ಸರ್. ನೋಡು ಜಗತ್ತಾಗಿದೆ ಈಗ. ಹಂಗಾಗಿ ಅವ್ರು ಒಳ್ಳೆಯವರು ಇದ್ರು ನೋಡೋರ್ ದೃಷ್ಟಿಕೋನ ಬೇರೆ ಬೇರೆ ಇರ್ತಲ್ಲ ಸರ್. ಆ ನಿಂದನೆ ರಗಡು ಮಾಡೀನಿ ಸರ್ ನಾನು ಅದನ್ನ. ಆದ್ರ ಇದನ್ನ ನಾನು ಮನಸ್ಸಿಗೆ ಹಚ್ಕೊಂಡ್ರೆ ನನ್ನ ಮಕ್ಕಳು ಉಪವಾಸ ಬೀಳ್ತಿದ್ರು, ನಾನು ಅದನ್ನ ತಲೆ ಕೊಡ್ಸೋಬಾರ್ದು. ಅನ್ನೋರು ಅಂತಿರ್ತಾರ, ಜಗತ್ತಿರೋದು ಅನ್ನೋ ಹಾಕಿರ ನನ್ನಂತವ್ರಿಗೆ. ಇರ್ಲಿ ಅನ್ಲಿ, ನನ್ನ ಜೀವನ ನಡಿಬೇಕಲ್ಲ, ಅದು ನಿಂದನೆ ಮಾತ್ರ ಸಾಕಷ್ಟು ಕೇಳೀನಿ ಸರ್ ನಾನು ಅವಾಗ. ಹ್ಞೂ ಸರ್, ಭಾಳ ಕೇಳಿದೆ ಸರ್. ಅವಾಗ ಏನ್ ಮಾಡ್ತೀಯ, ಸುಳ್ಳ ಬಂದಾಳ ಹೆಣ್ಮಳು, ಬಾಯಿ ಇದ್ದಕ್ಕಿ ಮಾತಾಡ್ತಾಳ ಅಂತಿರ್ತಿದ್ರು ಸರ್. ಅದನ್ನ ಅನ್ನಿ ನನ್ನ ಜೀವನ ನಡಿಬೇಕಲ್ಲ, ನಿನ್ನ ಮಾತು ನಾ ಕೇಳಿದ್ರೆ ನನ್ನ ಜೀವನ ನಡಿಬೇಕಲ್ಲ. ನೀನು ಅನ್ನೋರಿಗೆ ಅದಿರಿ, ನೀವು ಅನ್ನೋ ಕೈ ಜಗತ್ತಿರೋದು ನಿಮ್ಗೆ ಅನ್ನೋ ಕೊಟ್ಟದ್ದು ಬಾಯಿ. ನಾನು ದುಡ್ಕೊಂಡು ತಿನ್ನಕ್ಕೆ ನನಗೆ ಶಕ್ತಿ ಕೊಟ್ಟಾನ ದೇವರು. ಹಾಂ ಹಾಂ ಪೋಸ್ಟ್ ಇಲ್ವಾಳೆ ಯಾರು? ಹಾಂ ಹಾಂ